73ನೇ ಪ್ರಶ್ನೆಯನ್ನ ನೋಡೋಣ. ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ. ನಾವು ಗೃಹೋಪಯೋಗಿ ಉಪಕರಣಗಳು ಅಂತ ಅಂದ್ರೆ ಸಾಮಾನ್ಯವಾಗಿ ಸುಮಾರಷ್ಟು ಉಪಕರಣಗಳನ್ನ ನಾವು ಮನೆಯಲ್ಲಿ ಬಳಸ್ತಾ ಇರ್ತೀವಿ. ಫ್ರಿಡ್ಜ್ ಇರಬಹುದು, ಕೆಟಲ್ ಇರಬಹುದು, ಅಥವಾ ಹೀಟರ್ಗಳಿರಬಹುದು, ಎಲೆಕ್ಟ್ರಿಕ್ ಹೀಟರ್ಗಳು ಅಥವಾ ಗೀಸರ್ ಇರಬಹುದು, ಟಿವಿ ಇರಬಹುದು. ಹೀಗೆ ಹಲವಾರು ಉಪಕರಣಗಳನ್ನ ಬಳಸ್ತಾ ಇರ್ತೀವಿ. ನಾವು ಇದನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಒಂದರ ಮೂಲಕ ವಿದ್ಯುತ್ ಹರಿದು ನಂತರ ಇನ್ನೊಂದು ಉಪಕರಣಕ್ಕೆ ತಲುಪತ್ತೆ. ಸೊ ಮೊದಲಿಗೆ ಅದು ಹಾಳಾಗೋದ್ರೆ ಮುಂದಕ್ಕೆ ವಿದ್ಯುತ್ ಪ್ರವಾಹ ಆಗೋದೇ ಇಲ್ಲ. ಆದ್ರೆ ಸಮಾಂತರ ಜೋಡಣೆಯಲ್ಲಿ ಹೇಗಿರತ್ತೆ? ಸಮಾಂತರ ಜೋಡಣೆ ಅಂತ ಅಂದ್ರೆ ನಾವು ಈ ರೀತಿಯಾಗಿ ನೋಡ್ತೀವಿ ಅಲ್ವಾ? ಅಲ್ಲಿ ವಿದ್ಯುತ್ ಹಂಚಿಕೆಯನ್ನ ನಾವು ನೋಡಬಹುದು. ಇಲ್ಲಿಂದ ಬರುವಂತಹ ವಿದ್ಯುತ್ ಹೀಗೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಉಪಕರಣಕ್ಕೆ ಹೀಗೆ ಹಂಚಿ ಹೋಗತ್ತೆ. ಸೊ ನಾವು ಬೇರೆ ಬೇರೆ ಉಪಕರಣಗಳನ್ನ ಹೀಗೆ ಸಮಾಂತರವಾಗಿ ಜೋಡಿಸಿದಾಗ ಯಾವುದೋ ಒಂದು ಉಪಕರಣ ಹಾಳಾದ್ರೆ ಅದು ಬೇರೆ ಉಪಕರಣಗಳಿಗೆ ಯಾವುದೇ ಹಾನಿಯನ್ನ ಉಂಟು ಮಾಡೋದಿಲ್ಲ. ಬೇರೆ ಉಪಕರಣಗಳು ಅದ್ರ ಪಾಡಿಗದು ಕೆಲಸವನ್ನ ನಡೆಸ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ಏನು ಸಮಾಂತರ ಜೋಡಣೆ ಮಾಡೋದ್ರಿಂದ ನಮಗೆ ಈ ಒಂದು ಅನುಕೂಲ ಸಾಧ್ಯತೆ ಆಗತ್ತೆ. ಅದೇ ರೀತಿಯಾಗಿ ಸಮವಾದಂತಹ ವೋಲ್ಟೇಜ್, ಒಂದೇ ವೋಲ್ಟೇಜ್ನ ಪೂರೈಕೆ ಆಗತ್ತೆ. ಎಲ್ಲ ಉಪಕರಣಗಳಿಗೂ ಒಂದೇ ವೋಲ್ಟೇಜ್ನ ಇದಕ್ಕೆ ನಾವು ಸಮಾಂತರವಾಗಿ ವೋಲ್ಟ್ ಮೀಟರ್ ಅನ್ನ ಅಥವಾ ವಿದ್ಯುತ್ ಕೋಶವನ್ನ ನಾವು ಹೀಗೆ ಸಂಪರ್ಕಿಸಿರ್ತೀವಿ ಅಲ್ವಾ? ಸೊ ಏನಾಗತ್ತೆ ಇಲ್ಲಿ ಎಲ್ಲ ಬದಿಗೂ ಅಂದ್ರೆ ಎಲ್ಲ ಉಪಕರಣಕ್ಕೂ ಸಮಾನವಾದಂತಹ ವೋಲ್ಟೇಜ್ನ ಪೂರೈಕೆ ಆಗತ್ತೆ, ವಿಭವಾಂತರದ ಪೂರೈಕೆ ಆಗತ್ತೆ. ಹಾಗೇನೆ ನಾನು ಆಗ್ಲೇ ಹೇಳ್ದ ಹಾಗೆ ಒಂದೊಂದು ಉಪಕರಣ ಅದ್ರ ಪಾಡಿಗೆ ಅದು ಅದ್ರ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. ಯಾವುದೋ ಒಂದು ಉಪಕರಣ ಹಾಳಾದ್ರೆ ಮಿಕ್ಕಿದ ಕೆಲಸನೇ ಮಾಡಲ್ಲ, ಆ ಥರದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಸೊ ಇದು ಸಮಾಂತರ ಜೋಡಣೆಯ ಉಪಯೋಗಗಳಾಗಿದೆ.